Hello dear students, we are meeting again to discuss the same module of our statistics subject, unit number 2, index numbers. So I welcome you all again for this lecture number 13 class. Okay, so same unit 2. Index numbers. So we were solving problems under different methods of construction of index numbers, where we calculated different price index numbers. So that was the first type of index number. Mainly there are three types of index numbers: price index numbers, quantity index numbers, value index numbers. And till last classes, whatever problems we worked out, all those problems were regarding calculation of price index numbers. And all the price index numbers we calculated depending upon the methods of constructing index numbers. So two main methods: unweighted price index numbers, weighted price index numbers. So under unweighted price index numbers, again two methods: simple aggregative method, simple average of relatives, or that is also called as unweighted aggregative method, unweighted average of relatives. And under unweighted average of relatives, two approaches: arithmetic mean approach, geometric mean approach. So that also we calculated. Then weighted the price index numbers, again we had two types. Number one, weighted aggregative method, weighted averages of relatives. So weighted aggregative method, last price index numbers, Pastès price index numbers, Marshall-Edgeworth price index numbers, Darvish-Bowles price index numbers, Fisher's price index numbers, finally Kelly's price index numbers. And all these methods we worked out problems, practical problems. Then again weighted averages of relatives. There also we worked out the problems. Again two approaches: arithmetic mean approach, geometric mean approach. So ಎಲ್ಲ ಪ್ರೈಸ್ ಇಂಡೆಕ್ಸ್ ನಂಬರ್ ಮೆಥಡ್ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನು ವರ್ಕೌಟ್ ಮಾಡಿ ಆಮೇಲೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅನ್ನು ಬರ್ಕೊಂಡು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಂದ್ರೆ ಏನು ಮೀನಿಂಗ್ ಅನ್ನು ನೋಡಿದ್ದೇವೆ. ಅಲ್ಲಿ ನಾವೇನ್ ಮಾಡ್ತೇವೆ, ಕ್ವಾಂಟಿಟಿ ರಿಲೇಟಿವ್ ಚೇಂಜ್ ಅನ್ನ ಪರ್ಸೆಂಟೇಜ್ ಅಲ್ಲಿ ಪ್ರೆಸೆಂಟ್ ಮಾಡ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡುವಾಗ ಪ್ರೈಸ್ ಅನ್ನು ವೇಟೇಜ್ ಆಗಿ ತಗೊಳ್ತಾರೆ, ವೇಟ್ ಆಗಿ ತಗೊಳ್ತಾರೆ ಅಂತ ನೋಡಿದ್ದೇವೆ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವಾಗ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ. ಆಮೇಲೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಬೇರೆ ಬೇರೆ ಮೆಥಡ್ಸ್ ಇಲ್ಲ. ಅಂದ್ರೆ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಿದ ಹಾಗೆ ಬೇರೆ ಬೇರೆ ಹೆಡ್ಡಿಂಗ್ ಅಲ್ಲಿ ಮೆಥಡ್ಸ್ ಇಲ್ಲ. ಐದು ಎಕ್ಸ್ಪರ್ಟಿಗಳು ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಲಾಸ್ಪೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಪಾಸ್ಟೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಮಾರ್ಷಲ್ ಎಡ್ಜವರ್ತ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಡಾರ್ವಿಶ್-ಬೌಲೆಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಫೈನಲಿ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಆಮೇಲೆ ಅಲ್ಲಿ ಕೆಲ್ಲಿಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಇಲ್ಲ. ಮೊದಲೆಲ್ಲ ಮೆಥಡ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇತ್ತು, ಈಗಿನ ಎಲ್ಲ ಮೆಥಡ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಇದೆ. ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗಿದೆ, ಗೊತ್ತಿದೆ ನಿಮಗೆ. ಫಾರ್ಮುಲಾ ನೀವು ತಗೊಂಡಿದ್ರಿ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡುವಾಗ ಮೊದಲು ಪ್ರೈಸ್ ಅನ್ನು ತಗೊಳ್ತಿದ್ವಿ. ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 into 100 ಅಂತ ತಗೊಳ್ತಿದ್ವಿ. ಈಗ P ಇದ್ದ ಪ್ಲೇಸ್ ಅಲ್ಲಿ Q ಬರುತ್ತೆ, Q ಇದ್ದ ಪ್ಲೇಸ್ ಅಲ್ಲಿ P ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾವು ಕ್ವಾಂಟಿಟಿ ರಿಲೇಟಿವ್ ಚೇಂಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ, ಪ್ರೈಸ್ ಅನ್ನ ವೇಟ್ ಆಗಿ ಇಟ್ಕೊಂಡು.
ಸೊ ಎಲ್ಲ ಫಾರ್ಮುಲಾ ಬರ್ಕೊಂಡಿದ್ರಿ ನೀವು. ಲಾಸ್ಟ್ ಸ್ಟೇಜ್, ಫಾಸ್ಟ್ ಸ್ಟೇಜ್, ಮಾರ್ಷಲ್ ಎಡ್ವರ್ಡ್ಸ್, ಡಾರ್ವಿಶ್ ಗೋಲೆ, ಫಿಶರ್ಸ್, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಎಲ್ಲ ಫಾರ್ಮುಲಾ ನಮ್ಮ ಹತ್ರ ಇದೆ. ಸೊ ಇವೆಲ್ಲವನ್ನು ಸೇರಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಅದನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ನಂಬರ್ 20, ಪೇಜ್ ನಂಬರ್ 100. Okay, I read once. Compute last phase, fast stage, Marshall Edgeworth's, Darvish Gowley's and Fisher's quantity index numbers from the following data. So ನನಗೆ ಅನ್ಸುತ್ತೆ ಇದು ಒಂದು ಪ್ರಾಬ್ಲಮ್ ನಾವು ಮಾಡಿದ್ರೆ ಎಲ್ಲ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆಗುತ್ತೆ. ಸೊ ಎಲ್ಲ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಂತ ಹೇಳಿದ್ರೆ ಲಾಸ್ಟ್ ಫೇಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಆಗುತ್ತೆ, ಫಾಸ್ಟ್ ಸ್ಟೇಜ್ ಮಾರ್ಷಲ್ ಎಡ್ವರ್ಡ್ಸ್ ಅವ್ರದ್ದು, ಆಮೇಲೆ ಡಾರ್ವಿಶ್ ಗೋಲೆ, ಕೊನೆಯದಾಗಿ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಓಕೆ, ಸೊ ಎಲ್ಲ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದೇ ಪ್ರಾಬ್ಲಮ್ ಅಲ್ಲಿ ಕೇಳಿದ್ದಾರೆ. ಬಟ್ ಏನೇನು ಡೇಟಾ ಕೊಟ್ಟಿದ್ದಾರೆ, ಐಟಮ್ಸ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ, ಬೇಸ್ ಇಯರ್ ಕೊಟ್ಟಿದ್ದಾರೆ. ನೋಡಿ, ಮೊದಲು ಕ್ವಾಂಟಿಟಿ ಕೊಟ್ಟಿದ್ದಾರೆ, ಆಮೇಲೆ ಪ್ರೈಸ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವೆಲ್ಲ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಆಗಿದ್ರೆ ಮೊದಲು ಪ್ರೈಸ್ ಕೊಡ್ತಿದ್ರು, ಆಮೇಲೆ ಕ್ವಾಂಟಿಟಿ ಕೊಡ್ತಿದ್ರು. ಯಾಕಂತ ಹೇಳಿದ್ರೆ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಕ್ವಾಂಟಿಟಿಯನ್ನು ವೇಟ್ ಸಹಿತ ಕೊಡ್ತಾರೆ, ಬಟ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಪ್ರೈಸ್ ಅನ್ನು ವೇಟ್ ಆಗಿ ತಗೊಳ್ತಾರೆ. ಕರೆಕ್ಟಾ? ಸೊ ಬೇಸ್ ಇಯರ್ ಕ್ವಾಂಟಿಟಿ ಮತ್ತೆ ಪ್ರೈಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ಅದು Q0 ಮತ್ತೆ P0 ಆಯಿತು. ಕರೆಂಟ್ ಇಯರ್ ಕ್ವಾಂಟಿಟಿ ಮತ್ತೆ ಪ್ರೈಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ಅದು Q1 P1 ಆಯಿತು. ಅಂದ್ರೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇ ಆಫ್ ಆಸ್ಕಿಂಗ್ ಪ್ರಾಬ್ಲಮ್. ಪ್ರೈಸ್ ಕ್ವಾಂಟಿಟಿ ಮತ್ತು ಪ್ರೈಸ್ ಎರಡನ್ನು, ಬೇಸ್ ಇಯರ್ ಮತ್ತೆ ಕರೆಂಟ್ ಇಯರ್ ಎರಡು ಇಯರ್ ಇದ್ದು ಕ್ವಾಂಟಿಟಿ ಮತ್ತು ಪ್ರೈಸ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನಮಗೆ ಈ ಎಲ್ಲ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಾರೆ. ಯಾರ್ಯಾರು? ಲಾಸ್ಟ್ ಫೇಸ್, ಫಾಸ್ಟ್ ಸ್ಟೇಜ್, ಮಾರ್ಷಲ್ ಎಡ್ವರ್ಡ್ಸ್, ಡಾರ್ವಿಶ್ ಗೋಲೆ, ಆಮೇಲೆ ಫಿಶರ್ಸ್. ಸೊ ಇದೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಒಂದು ಅಥವಾ ಎರಡು ಹೋಮ್ವರ್ಕ್ ಕೊಡ್ತೇನೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ದೆನ್ ವಿ ಥಿಂಕ್ ಆಫ್ ಫರ್ದರ್ ಕಾನ್ಸೆಪ್ಟ್ಸ್. ಓಕೆ, ಸೊ ಪ್ರಾಬ್ಲಮ್ ನಂಬರ್ 20 ಸೊಲ್ಯೂಷನ್ ಅಂತ ಬರೀತೇನೆ. ಸೊ ಪ್ರಾಬ್ಲಮ್ ಇಸ್ ಆಲ್ರೆಡಿ ದೇರ್. ವಿ ಫೈಂಡ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಎಲ್ಲ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿರೋದ್ರಿಂದ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿರೋದ್ರಿಂದ ನಾವೆಲ್ಲವನ್ನು ಆರ್ಡರ್ ಅಲ್ಲಿ ತಗೊಳ್ಳೋಣ. ಸೊ ಒನ್ ಬೈ ಒನ್ ವಿ ಟೇಕ್ ದ ಇಂಡೆಕ್ಸ್ ನಂಬರ್ಸ್ ಅಂಡ್ ವಿ ಕ್ಯಾಲ್ಕುಲೇಟ್ ದಿ percentage change. Okay, so first we take, first ಏನು ಮಾಡೋಣ, A ಅಂತ ಬರೆಯೋಣ. ಕ್ಯಾಲ್ಕುಲೇಷನ್ ಆಫ್, ಮೊದಲೇ ಹೇಳಿದ್ದಾರೆ ಲಾಸ್ಟ್ ಫೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಕ್ವೆಶ್ಚನ್ ಅನ್ನು ಕರೆಕ್ಟ್ ಆಗಿ ಓದ್ಕೋಬೇಕು. ರೀಡ್ ದಿ ಕ್ವೆಶ್ಚನ್ ಕೇರ್ಫುಲಿ. ವೆದರ್ ದೇ ಹ್ಯಾವ್ ಗಿವನ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆರ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಅದನ್ನು ಮೊದಲು ಐಡೆಂಟಿಫೈ ಮಾಡ್ಕೋಬೇಕು. ಅದಕ್ಕೆ ಯಾವಾಗಲೂ ಹಾಫ್ ಕ್ವೆಶ್ಚನ್ ಅನ್ನು ಓದಿ ಸೊಲ್ಯೂಷನ್ ಹೋಗಬಾರ್ದು. ಒಮ್ಮೆ ಪೂರ್ತಿ ಕ್ವೆಶ್ಚನ್ ಅನ್ನು ಓದ್ಕೊಂಡು ರೀಡ್ ದಿ ಕಂಪ್ಲೀಟ್ ಕ್ವೆಶ್ಚನ್, ಟ್ರೈ ಟು ಗೆಟ್ ದಿ ಥಿಂಗ್ಸ್ ಗಿವನ್ ಇನ್ ದಿ ಕ್ವೆಶ್ಚನ್, ದೆನ್ ಗೋ ಫಾರ್ ದಿ ಸೊಲ್ಯೂಷನ್. ಪ್ರಾಬ್ಲಮ್ ಅನ್ನು ಕರೆಕ್ಟ್ ಆಗಿ ಓದ್ಕೋಬೇಕು. ಏನ್ ಡೇಟಾ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಯಾವ ಕ್ವೆಶ್ಚನ್ ಕೇಳಿದ್ದಾರೆ, ಯಾವ ಕ್ವೆಶ್ಚನ್ ಕೇಳಿದ್ದಾರೆ ಅನ್ನೋದೇ ಇಂಪಾರ್ಟೆಂಟ್. ಇಲ್ಲದೇ ನಾವೇನ್ ಮಾಡ್ತೇವೆ, ಅರ್ಧ ಕ್ವೆಶ್ಚನ್ ಓದ್ಕೊಳ್ತೇವೆ, ಸೊಲ್ಯೂಷನ್ ಮಾಡ್ಲಿಕ್ಕೆ ಹೋಗ್ತೇವೆ, ಆನ್ಸರ್ ಬರೋದಿಲ್ಲ. ಓಕೆ, ಸೊ ಯು ಹ್ಯಾವ್ ಸಫಿಷಿಯಂಟ್ ಟೈಮ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ರೀಡ್ ದಿ ಪ್ರಾಬ್ಲಮ್ ಕರೆಕ್ಟ್ಲಿ, ದ ಥಿಂಗ್ಸ್ ಗಿವನ್ ಇನ್ ದಿ ಪ್ರಾಬ್ಲಮ್ ಟ್ರೈ ಟು ಐಡೆಂಟಿಫೈ. ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಆಮೇಲೆ ಸೊಲ್ಯೂಷನ್ ಹೋಗಿ. ಒಮ್ಮೆ ನಿಮಗೆ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ಬಿಟ್ರೆ, once you understand, easily you can solve. ಅದನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡೋಣ. ಸೊ ಫಸ್ಟ್ ನಾವೇನ್ ತಗೊಂಡ, ಕ್ಯಾಲ್ಕುಲೇಷನ್ ಆಫ್ ಲಾಸ್ಟ್ ಫೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಲಾಸ್ಟ್ ಫೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಏನ್ ಮಾಡ್ಬೇಕು ಇಲ್ಲಿ, ಮೊದಲು ಲಾಸ್ಟ್ ಫೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರಿಗೆ ಫಾರ್ಮುಲಾ ಏನು ಅಂತ ಹಾಕೋಣ.
Q01 last phase. ಯಾಕಂತೇಳಿದ್ರೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಬೇಸ್ ಇಯರ್ ಕರೆಂಟ್ ಇಯರ್. ಸೊ ಬೇಸ್ ಇಯರ್ ವ್ಯಾಲ್ಯೂ ಯಾವಾಗಲೂ 0 ಆಗಿರುತ್ತೆ, ಕರೆಂಟ್ ಇಯರ್ ವ್ಯಾಲ್ಯೂ ಯಾವಾಗಲೂ 1 ಇಯರ್ ಆಗುತ್ತೆ, ಸಾರಿ 1 ಅಂತ ಆಗುತ್ತೆ. ಸೊ ಇದು ಕೆಲವೊಮ್ಮೆ 1 ಮಾರ್ಕ್ ಕ್ವೆಶ್ಚನ್ ಕೇಳಬಹುದು. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಬೇಸ್ ಇಯರ್, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಕರೆಂಟ್ ಇಯರ್ ಅಂತ ಕೇಳಬೇಕು ಇನ್ ಇಂಡೆಕ್ಸ್ ನಂಬರ್. ಸೊ ವ್ಯಾಲ್ಯೂ ಆಫ್ ದಿ ಬೇಸ್ ಇಯರ್ ಇಸ್ 0, ವ್ಯಾಲ್ಯೂ ಆಫ್ ದಿ ಕರೆಂಟ್ ಇಯರ್ ಇಸ್ 1. ಓಕೆ, ಸೊ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಆಗಿರೋದ್ರಿಂದ Q01 ಲಾಸ್ಟ್ ಫೇಸ್ ಏನ್ ಫಾರ್ಮುಲಾ ಕೊಟ್ಟಿದ್ದಾರೆ ಅವರು, ಸಮೇಷನ್ ಕರೆಕ್ಟಾ, summation Q1 P0 divided by summation Q0 P0 into 100. ಓಕೆ, ಸೊ ಒಮ್ಮೆ ಫಾರ್ಮುಲಾ ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಫಾರ್ಮುಲಾ ತಪ್ಪಾಯಿತು ಅಂತ ಹೇಳಿದ್ರೆ ನಮ್ಮ ಇಡೀ ಆನ್ಸರ್ ಮತ್ತೆ ತಪ್ಪಾಗುತ್ತೆ. Q1 P0 Q0 P0. ಓಕೆ, ಸೊ ಅಲ್ಲಿ ನಮ್ಗೆ ಏನೇನ್ ಬೇಕಾಯ್ತು, ಈಗ Q1 P0 ಬೇಕು, Q0 P0 ಬೇಕು. ಓಕೆ, ಸೊ ಕೊಟ್ಟಿರೋ ಡೇಟಾ ನೋಡೋಣ, ಏನೇನು ಡೇಟಾ ಕೊಟ್ಟಿದ್ದಾರೆ, ಐಟಮ್ಸ್ ಕೊಟ್ಟಿದ್ದಾರೆ. ಕಾಲಮ್ಸ್ ಮಾಡೋಣ, ಐಟಮ್ಸ್ ಕಾಲಮ್ ನಂಬರ್ 1 ಅಂತ ಕೊಟ್ಟಿದ್ದಾರೆ. ಆಯ್ತಾ, A B C A B C D 4 ಕಾಮೋಡಿಟೀಸ್ ಇದೆ. ಆಮೇಲೆ ಬೇಸ್ ಇಯರ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಅದನ್ನ Q0 ಅಂತೇವೆ ನಾವು, Q0 ಕೊಟ್ಟಿದ್ದಾರೆ. ಇದನ್ನ ಕಾಲಮ್ ನಂಬರ್ 2 ಅಂತ ತಗೊಳ್ಳೋಣ. 15 20 10 30 15 20 10 30 ಚೆಕ್ ಮಾಡೋಣ. 15 20 10 30. ಓಕೆ, ಆಮೇಲೆ ಬೇಸ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ, ಇದನ್ನ ನಾವು P0 ಅಂತ, ಆಲ್ರೆಡಿ ಇವೆಲ್ಲ ಗೊತ್ತಿದೆ ನಮಗೆ, P0 ಅಂತ. ಕರೆಕ್ಟಾ, ಏನೇನು ಕೊಟ್ಟಿದ್ದಾರೆ, 4365 4365. ಓಕೆ, ಆಮೇಲೆ ಕರೆಂಟ್ ಇಯರ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಕರೆಂಟ್ ಇಯರ್ ಕ್ವಾಂಟಿಟಿ ನಾವು ಹೇಳ್ತೇವೆ Q1 ಅಂತ. ಇದು ನಮ್ಮ ಕಾಲಮ್ ನಂಬರ್ 4 ಆಯ್ತು. ಏನೇನಿದೆ, 10 25 20 25 10 25 20 25. ಇವು ಯಾವ ಕೂಡ ನಾನು ಬರೀತಾ ಇರೋ ಡೇಟಾ ಅಲ್ಲ, ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಡೇಟಾ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂತ ಡೇಟಾ. ಓಕೆ, ಆಮೇಲೆ ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ, ಇದನ್ನ ನಾವು P1 ಅಂತ, ಇದು ನಮ್ಮ ಕಾಲಮ್ ನಂಬರ್ 5. ಓಕೆ, 6455 6455. ಸೊ ಇಷ್ಟು ಡೇಟಾ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಬೇಕಿದ್ರೆ ಬರ್ಕೋತೀರಾ, ಬೇಸ್ ಇಯರ್ ಕ್ವಾಂಟಿಟಿ ಕನ್ಫ್ಯೂಸ್ ಆಗೋದಿಲ್ಲ. ಬೇಸ್ ಇಯರ್ ಕ್ವಾಂಟಿಟಿ ಪ್ರೈಸ್, ಕರೆಂಟ್ ಇಯರ್ ಕ್ವಾಂಟಿಟಿ ಪ್ರೈಸ್. ಓಕೆ, ಕನ್ಫ್ಯೂಸ್ ಆಗಲ್ಲ, ಸಿಂಬಲ್ ನೋಡಿದ್ರೆ ಗೊತ್ತಾಗುತ್ತೆ. Q0 ಅಂತ ಹೇಳಿದ್ರೆ ಎಲ್ಲಿ 0 ಬರುತ್ತೋ ಅದು ಯಾವಾಗಲೂ ಬೇಸ್ ಇಯರ್, ಎಲ್ಲಿ 1 ಬರುತ್ತೋ ಅದು ಯಾವಾಗಲೂ ಕರೆಂಟ್ ಇಯರ್. ಓಕೆ, ಸೊ ಇಷ್ಟು ಡೇಟಾ ಅವ್ರು ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡಬೇಕು, ಲಾಸ್ಟ್ ಫೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮ್ಮ ಹತ್ರ ಫಾರ್ಮುಲಾ ಇದೆ, ಏನಿದೆ, Q01 is equal to summation Q1 P0 divided by summation Q0 P0 into 100 ಅಲ್ವಾ. ಸೊ Q1 P0 ಬೇಕು ಫಸ್ಟ್, Q1 P0 ಬೇಕು. ಫಾರ್ಮುಲಾದಲ್ಲಿ ಫಸ್ಟ್ ಏನಿದೆ, Q1 P0 ಟೋಟಲ್ ತೆಗಿಬೇಕು. ಸೊ ಇಲ್ಲೊಂದು ಕಾಲಮ್ ಮಾಡ್ಕೊಳ್ಳೋಣ, Q1 P0 ಕರೆಕ್ಟ್. ಇದೆಷ್ಟು ನಮ್ಮದು ಕಾಲಮ್ ನಂಬರ್ 6 ಆಯ್ತು, ವಿಚ್ ಈಸ್ ಈಕ್ವಲ್ ಟು ಕಾಲಮ್ ನಂಬರ್ 6 Q1 P0 Q1 into P0. Q1 ಎಲ್ಲಿದೆ, ಇಲ್ಲಿದೆ, ಕಾಲಮ್ ನಂಬರ್ 4 ಆಯ್ತು, ಇಂಟು P0 ಎಲ್ಲಿದೆ, ಇಲ್ಲಿದೆ, ಕಾಲಮ್ ನಂಬರ್ 3 ಆಯ್ತು. ಓಕೆ, ಸೊ ಕಾಲಮ್ ನಂಬರ್ 4 ಇಂಟು ಕಾಲಮ್ ನಂಬರ್ 3. ಸೊ ಎಷ್ಟಾಯ್ತು ಅಲ್ಲಿ, 10 into 4 40, 25 into 3 75, 20 into 6
120. 25 into 5 125. ಸೊ ಇಲ್ಲಿ ಏನು ಮಾಡಿ ಟೋಟಲ್ ಮಾಡಿ ಇಟ್ಕೊಂಡ್ಬಿಡಿ. ಓಕೆ, ಸಮೇಷನ್ q1 p0 is equal to, ಓಕೆ ಟೋಟಲ್ ಮಾಡೋಣ. 5 plus 5 10 ಆಯಿತು. 10 ಅಂದರೆ 1 ಇಲ್ಲಿ ಬಂತು. ಸೊ 1 plus 2 3, 3 plus 2 5, 5 plus 7 12, 12 plus 4 16. Okay, 1 2 3 360. 360 summation q1 p0 ಆಯಿತು. ಓಕೆ, ನೆಕ್ಸ್ಟ್ ಏನು ಬೇಕು ನಮಗೆ? q1 p0 ಕ್ಯಾಲ್ಕುಲೇಷನ್ ಆಯಿತು. q0 p0 ಬೇಕು. ಓಕೆ, q0 p0 ಇನ್ನೊಂದು ಕಾಲಮ್ ಮಾಡೋಣ. q0 p0 ಇದು ನಮ್ಮ ಕಾಲಮ್ ನಂಬರ್ 7 ಆಯಿತು. ಕಾಲಮ್ ನಂಬರ್ 7 ಕರೆಕ್ಟಾ? ಸೊ ಇದನ್ನ ರನ್ ಮಾಡ್ಕೋಬೇಕು. ಇಲ್ಲಿದ್ರೆ ಮತ್ತೆ ಕನ್ಫ್ಯೂಷನ್. q0 p0 ಬೇಕು. ಸೊ q0 ಎಲ್ಲಿದೆ? ಕಾಲಮ್ ನಂಬರ್ 2, ಕಾಲಮ್ ನಂಬರ್ 2 ಇಂಟು p0 ಎಲ್ಲಿದೆ? ಕಾಲಮ್ ನಂಬರ್ 3. ಸೊ ಕಾಲಮ್ ನಂಬರ್ 2 ಇಂಟು ಕಾಲಮ್ ನಂಬರ್ 3 ಅಂದ್ರೆ 15 into 4 60. Okay, 20 into 3 60. Okay, 10 into 6 60. 30 into 5 150. ಸೊ ಅಲ್ಲಿಗೆ ಟೋಟಲ್ ಮಾಡೋಣ. ನಮಗೆ q0 p0 ಸಿಗುತ್ತೆ. ಸಮೇಷನ್ q0 p0 is equal to, ಸೊ ಎಷ್ಟು ಬರುತ್ತೆ ಇದು? It is 0. 6 plus 6 12, 12 plus 6 18, 18 plus 5 23, 2 2 1 3. Okay, so check in your calculators, or else we can directly calculate. 60 plus 60 120, 120 plus 60 180, 180 plus 150 330. Okay, so direct ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಏನೇನು ಬೇಕಿತ್ತು ನಮಗೆ? q1 p0 ಬೇಕಿತ್ತು, ಕ್ಯಾಲ್ಕುಲೇಟ್ ಮಾಡಿದ್ದೇವೆ. q0 p0 ಬೇಕಿತ್ತು, ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಈಗ ಏನು ಮಾಡೋಣ? ಲಾಸ್ಟ್ ಬೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಇಲ್ಲಿ ಮಾಡ್ತೇನೆ. therefore quantity index number of last base summation q1 p0 divided by summation q0 p0 into 100, which is equal to, okay, so q1 p0 ಎಷ್ಟಿದೆ? 360 ಇದೆ. so 360 divided by q0 p0 ಎಷ್ಟಿದೆ? 330. 330 into 100 ಎಷ್ಟು ಬರುತ್ತೆ? ಇದು ಕ್ಯಾಲ್ಕುಲೇಟ್ ಮಾಡೋಣ. 360 divided by 330. 360 divided by 330 into 100. So 109.09, 109.09% change. 109.09% change. ಇದು ನಮ್ಮ ಆನ್ಸರ್. ಓಕೆ, ಅಥವಾ ಕಂಪ್ಲೀಟ್ ಬರಲಿ. Therefore q01 of last base is equal to 109.09% change. ಓಕೆ, ಸೊ ಇದನ್ನ ಹೇಗೆ ಕಮೆಂಟ್ ಮಾಡಬಹುದು, ಹೇಗೆ ಕನ್ಕ್ಲೂಷನ್ ಬರೀಬಹುದು, ಹೇಗೆ ಇಂಟರ್ಪ್ರಿಟೇಷನ್ ಮಾಡಬಹುದು, ಹೇಗೆ ಡಿಸಿಷನ್ ಬರೀಬಹುದು? ಕೆಲವೊಮ್ಮೆ ಕೇಳ್ತಾರೆ 5 ಮಾರ್ಕ್ಸ್ ಇದೆ. ಕನ್ಸ್ಟ್ರಕ್ಟ್ ಲಾಸ್ಟ್ ಬೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂಡ್ ಕಮೆಂಟ್ ಆನ್ ಇಟ್ ಅಂತ ಕೇಳ್ತಾರೆ. ಕಮೆಂಟ್ ಆನ್ ಇಟ್ ಅಂತ ಹೇಳಿದ್ರೆ ನೀವು ಕನ್ಕ್ಲೂಷನ್ ಬರೀಬೇಕಂತ. ಅಂದ್ರೆ ನೀವೇನು ಕ್ಯಾಲ್ಕುಲೇಟ್ ಮಾಡಿದ್ರು ಈ ಆನ್ಸರ್ 109.09%, ಇದು ಏನು ಹೇಳುತ್ತೆ? ವಾಟ್ ಇಟ್ ಟೆಲ್ಸ್ ಥಿಯರಿಟಿಕಲಿ, ಥಿಯರಿಯಲ್ಲಿ ಬರೀಬೇಕು ಒಂದೆರಡು ಸೆಂಟೆನ್ಸ್. ವಾಟ್ ಇಟ್ ಟೆಲ್ಸ್. ಸೊ ಅದರಿಂದ ನಮಗೆ ಏನು ಗೊತ್ತಾಯ್ತು? ಸೊ ಅದಕ್ಕೂ ಮೊದಲು ನಮಗೆ ಗೊತ್ತಿರಬೇಕು ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ ಅಂತ. ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ, ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲ. ಅಂದ್ರೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಲ್ಲಿ ಏನು ಚೇಂಜಸ್ ಆಗಿದೆಯೋ ಅದನ್ನ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಕರೆಕ್ಟಾ? ಸೊ ಅಲ್ಲಿಗೆ ಏನಾಯ್ತು? ಈಗ 109.09% ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಆಯ್ತು.
ಪರ್ಸೆಂಟೇಜ್ ಕರೆಂಟ್ ಇಯರ್. ಓಕೆ, ಇದೇನಾಯಿತು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಲ್ಲಿ ಚೇಂಜ್ ಆಯಿತು ಅಥವಾ ಕ್ವಾಂಟಿಟಿ ಆಫ್ ದಿ ಕಾಮೋಡಿಟೀಸ್ ಅಲ್ಲಿ ಚೇಂಜ್ ಆಯಿತು. ಓಕೆ, ಸೊ ಇದನ್ನು ಹೇಗೆ ಬರೆಯೋದು ನಾವು ಕನ್ಕ್ಲೂಷನ್ ದೇರ್ ಈಸ್, ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಬರೀಬೇಕಂತ ಹೇಳಿದ್ರೆ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಲಾಸ್ಟ್ ಇಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ರಿಮೆಂಬರ್ after calculating last year's quantity index number, comma, it is found that there is 109.09% change. There is 109.0% change in the quantity of the commodities for the current year comparing that with the base year alva. So 109.09% change ಇದೆ, percentage change ಇದೆ ಎಲ್ಲಿ quantity of the commodities current year. ಅದು ಹೇಗೆ ಗೊತ್ತಾಯ್ತು ನಮಗೆ, ಬೇಸ್ ಇಯರ್ ಇನ್ಫಾರ್ಮೇಶನ್ ಅನ್ನ ಬೇಸ್ ಆಗಿ ತಕೊಂಡು ಕ್ಯಾಲ್ಕುಲೇಟ್ ಮಾಡಿದವಾಗ ಗೊತ್ತಾಯ್ತು. ಸೊ ಐ ರಿಪೀಟ್, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಲಾಸ್ಟ್ ಇಯರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, it is found that there is 109.09% change in the quantity of the commodities for the current year comparing that with the base year. ಇಷ್ಟು ಬರೆದ ಬಿಟ್ಟರೆ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಮಾಡಲಾಯಿತು. ಇದು ಯಾವಾಗ ಅವ್ರೇನಾದರೂ ಕನ್ಕ್ಲೂಷನ್ ಕೇಳಿದ್ರೆ ಅಥವಾ ಕೇಳದೇ ಇದ್ರೂ ಕೂಡ ನೀವು ಬರೆದ್ರೆ ತಪ್ಪಿಲ್ಲ. ಕನ್ಕ್ಲೂಷನ್ ಕೇಳದೇ ಇದ್ರೂ ಕೂಡ ನೀವು ಇಫ್ ಯು ಆರ್ ರೈಟಿಂಗ್ ದಿ ಕನ್ಕ್ಲೂಷನ್ ನಥಿಂಗ್ ರಾಂಗ್, ಡೆಫಿನೆಟ್ಲಿ ದೇ ಕನ್ಸಿಡರ್, ಅದನ್ನು ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಇದು ಮೊದಲನೇ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಆಯಿತು, ಯಾವುದು ಲಾಸ್ಟ್ ಇಯರ್ಸ್. ಸೊ ಇಲ್ಲಿ ನಾನೀಗ ಬಿ ಅಂತ ತಗೊಳ್ತೇನೆ. ಓಕೆ, ಬಿ ಅಂತ ತಗೊಳ್ತೇನೆ. ಯಾರಿದು ಕ್ಯಾಲ್ಕುಲೇಷನ್ ಆಫ್ ಫಾಸ್ಟೇಜ್. ಎರಡನೇ ಎಕ್ಸ್ಪರ್ಟ್ ಯಾರು, ಫಾಸ್ಟೇಜ್ ಅಂತ ತಗೊಳ್ತಾರೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಫಾಸ್ಟೇಜ್. ಫಾಸ್ಟೇಜ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಈ ಕಾಲಮ್ಸ್ ಹಾಗೆ ಇರಲಿ, ಗೊತ್ತಿದೆ ನಮಗೆ ಇದು ಬೇಕಾಗುತ್ತೆ ಅಂತ, ಕಾಲಮ್ಸ್ ಯಾವಾಗ ಅಂತ ಗೊತ್ತಾಗುತ್ತೆ. ಸೊ ಫಾಸ್ಟೇಜ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನಿದೆ, Q01 is equal to summation Q1 P1 divided by summation Q0 P1. Okay, Q0 P1 into 100. ಕರೆಕ್ಟ್ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ ಫಾರ್ಮುಲಾ. ಸಮೇಷನ್ Q1 P1 ಡಿವೈಡೆಡ್ ಬೈ ಸಮೇಷನ್ Q0 P1 into 100. ಸೊ ಅಲ್ಲಿ ಏನೇನು ಬೇಕಾಯ್ತು ನಮಗೆ, ಈಗ ಈ ಕಾಲಮ್ಸ್ ಹಾಗೆ ಇರಲಿ, ಯಾಕಂತ ನಮ್ಗೆ ಗೊತ್ತಿದೆ ಹಾಗೆ ಇದೆ ಅಂತ. ಓಕೆ, ಸೊ ಇದನ್ನ ರನ್ ಮಾಡ್ಕೊಡ್ತೇನೆ. ಓಕೆ, ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕಿದ್ದೇವೆ. ಫಾರ್ಮುಲಾದಲ್ಲಿ ಏನೇನು ಬೇಕು, ಈಗ Q1 P1 ಬೇಕು. Q1 P1 ಕ್ಯಾಲ್ಕುಲೇಟ್ ಮಾಡಿದಿಲ್ವಾ, ಇಲ್ಲ. ಸೊ ಇನ್ನೊಂದು ಕಾಲಮ್ ಮಾಡೋಣ, Q1 P1 So this is column number 8, which is equal to Q1 ಎಲ್ಲಿದೆ, column number 4 ಇದೆ. ಓಕೆ, P1 ಎಲ್ಲಿದೆ, column number 5 ಇದೆ. column number 4 into column number 5. 4 into 5 ಇದನ್ನ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ Q1 P1 ಸಿಗುತ್ತೆ. ಸೊ ಇಲ್ಲಿ ಎಷ್ಟಾಯ್ತು, 10 into 6 60 ಆಯ್ತು, ಕರೆಕ್ಟಾ. 25 into 4 100. ಓಕೆ, 20 into 5 again 100. yes, 25 into 5 125. ಸೊ ಟೋಟಲ್ ಮಾಡೋಣ, summation Q1 P1 is equal to
Q1 P1 is equal to ಎಷ್ಟಾಗುತ್ತೆ ಡೈರೆಕ್ಟ್ ಟೋಟಲ್ ಮಾಡ್ಬೋದು ನೀವು 100 plus 100 200 260 360 385 385 ಇಲ್ಲ ಹೀಗೂ ಟೋಟಲ್ ಮಾಡ್ಬೋದು 5 2 plus 6 8 1 2 3 385 ಸೊ ಅಲ್ಲಿಗೆ ಏನಾಯ್ತು Q1 P1 ಕ್ಯಾಲ್ಕುಲೇಷನ್ ಆಯ್ತು Q1 P1 is calculated ಮತ್ತೆ ಏನು ಬೇಕು Q0 P1 ಬೇಕು Q0 P1 ಕ್ಯಾಲ್ಕುಲೇಟ್ ಮಾಡಿದೀವಾ ಇಲ್ಲ Q1 P0 ಬೇಕು ಕರೆಕ್ಟಾ ಸರ್ Q0 P1 ಬೇಕು Q0 P1 this is our last column number 9 which is equal to ಎಲ್ಲಿದೆ Q0 ಇಲ್ಲಿದೆ ಕಾಲಮ್ ನಂಬರ್ 2 into P1 ಎಲ್ಲಿದೆ ಕಾಲಮ್ ನಂಬರ್ 5 Q0 P1 column number 2 into column number 5 okay so 15 into 6 90 okay ಆಮೇಲೆ 20 into 4 80 okay ಆಮೇಲೆ 10 into 5 50 okay then 30 into 5 150 so ಅಲ್ಲಿ ನಮಗೆ summation Q0 P1 ಸಿಗುತ್ತೆ so total ಮಾಡಿದ್ರೆ ಎಷ್ಟಾಗುತ್ತೆ 0 ಹಾಗೆ ಇರುತ್ತೆ so 9 plus 8 17 22 5 27 so 2 plus 1 3 370 okay so 150 200 280 370 so now Q1 P1 calculated Q0 P1 calculated now come to main formula therefore ನೀವು ಇಲ್ಲಿ ಕೆಳಗಡೆ ಬರೀಬೇಕು ಸ್ಪೇಸ್ ಇದೆ so because of lack of space I am writing there but ಪ್ರೆಸೆಂಟೇಷನ್ ನೀಟ್ ಆಗಬೇಕು ಅಂತ ಹೇಳಿದ್ರೆ ಕಾಲಮ್ಸ್ ಎಲ್ಲ ಮೇಲೆಗಡೆ ಇರಬೇಕು ನೀವು ಅಪ್ಲೈ ಮಾಡೋ ಇಂಡೆಕ್ಸ್ ನಂಬರ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಲ್ಲ ಕೆಳಗಡೆ ಫಾರ್ಮುಲಾ ಹಾಕಿ ವ್ಯಾಲ್ಯೂಸ್ ಹಾಕಿ ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಸೊ ಈಗ Q01 P past is equal to summation Q1 P1 divided by summation Q0 P1 into 100 okay so Q1 P1 calculated 385 divided by Q0 P1 calculated 370 into 100 so therefore Q01 purchase price index number is equal to so calculate ಮಾಡೋಣ 385 divided by 370 into 100 so 104.05 percentage so conclusion ಅವಾಗ ಹಾಗೆ ಬರೀಬೇಕು percentage ಮಾತ್ರ ಚೇಂಜ್ ಆಗಿದೆ purchase ಸ್ಟೈಲ್ 104.05 percentage change after calculating purchase quantity index number comma it is found that there is 104.05 percentage change in the quantity of the commodities for the current year comparing that with the base year ಅಲ್ವಾ so same conclusion ಇರುತ್ತೆ ಕ್ಯಾಲ್ಕುಲೇಟ್ ಮಾಡಿರೋ ಆನ್ಸರ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಸೊ ಇದ್ಯಾವುದಾಯ್ತು purchase quantity index ನಂಬರ್ ಅದನ್ನು ನಾವು ಬಿ ಅಂತ ತಗೊಂಡಿದ್ದೀವಿ ಓಕೆ ಉಳಿದೆಲ್ಲ ಇಂಡೆಕ್ಸ್ ನಂಬರ್ ಗೊತ್ತಿದೆ ನಿಮಗೆ ಇದನ್ನೇ ಕಾಪಿ ಮಾಡಿದ್ದಾರೆ ಯಾರು ಮಾರ್ಷಲ್ ಎಡ್ವರ್ಡ್ಸ್ ಡಾರ್ವಿಶ್ ಗೌಲೆ ಮತ್ತೆ ಫಿಶರ್ಸ್ ಸೊ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಣ ನಾನು ಸಿ ಅಂತ ತಗೊಳ್ತೇನೆ ಇಲ್ಲಿ ಸಿ ಓಕೆ ಮಾರ್ಷಲ್ ಎಡ್ವರ್ಡ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂತ ಮಾಡೋಣ ಆಯ್ತಾ ಮಾರ್ಷಲ್ ಎಡ್ವರ್ಡ್ಸ್ ಎಲ್ಲ ಕಾಲಮ್ಸ್ ಬೇಕಾಗುತ್ತೆ
ಗೊತ್ತಿದೆ ನಿಮ್ಗೆ ಯಾಕಂತ. ಯಾಕಂತ ಹೇಳಿದ್ರೆ ಉಳಿದವರೆಲ್ಲ ಏನ್ ಮಾಡಿದ್ದಾರೆ, ಲಾಸ್ಟ್ ಕೇಸ್ ಮತ್ತೆ ಪಾಸ್ಟ್ ಕೇಸ್ ಫಾರ್ಮುಲಾನ ಬೇಸ್ ಆಗಿ ಇಟ್ಕೊಂಡು ಅವ್ರದೇ ಒಂದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಬರೆದಿದ್ದಾರೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಮಾರ್ಷಲ್ Edgeworth quantity. Okay, Marshall Edgeworth quantity index number. Marshall Edgeworth ಇವರು ಏನು ಮಾಡಿದ್ದಾರೆ, ಫಾರ್ಮುಲಾ ಏನು ಕೊಟ್ಟಿದ್ದಾರೆ, ಸಮೇಷನ್ ಕರೆಕ್ಟ್ ಆಗಿದೆ. ಸೊ ಲಾಸ್ಟ್ ಕೇಸ್ ಮತ್ತೆ ಪಾಸ್ಟ್ ಕೇಸ್ ಎಗ್ರಿಗೇಟ್ ಮಾಡಿದ್ರೆ, ಇಬ್ರು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಎಗ್ರಿಗೇಟ್ ಮಾಡಿದ್ರೆ ನಮಗೆ ಮಾರ್ಷಲ್ ಎಡ್ಜವರ್ತ್ ಇದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಸಿಗುತ್ತೆ. ಸೊ ಏನೇನಿದೆ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಆಫ್ ಮಾರ್ಷಲ್ ಎಡ್ಜವರ್ತ್ is equal to summation q1 p0 plus summation q1 p1 divided by summation q0 p0 plus summation q0 p1. Okay, so 10 0 0 11 0 1. ಸೊ ಈಗ ನಮಗೆ ಯಾವ ಕಾಲಮ್ಸ್ ಕೂಡ ಮಾಡಬೇಕಂತ ಇಲ್ಲ, ಯಾಕಂತ ಹೇಳಿದ್ರೆ ಆಲ್ರೆಡಿ ಎಲ್ಲ ಕಾಲಮ್ಸ್ ಅನ್ನು ನಾವು ಮಾಡಿದ್ದೇವೆ. ಲಾಸ್ಟ್ ಕೇಸ್ ಮತ್ತೆ ಪಾಸ್ಟ್ ಕೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ನೋಡಿ, ಬೇಕಿದ್ರೆ q1 p0 ಕ್ಯಾಲ್ಕುಲೇಟ್ ಮಾಡಿದ್ದೇವೆ, q0 p0 ಕ್ಯಾಲ್ಕುಲೇಟ್ ಮಾಡಿದ್ದೇವೆ, q1 p1 ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಅಲ್ಲ, q1 p1 ಕ್ಯಾಲ್ಕುಲೇಟ್ ಮಾಡಿದ್ದೇವೆ, q0 p1 ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಅಲ್ಲಿ ನಾವೇನ್ ಮಾಡ್ಬೋದು, ಈಗ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಹಾಕ್ಬೋದು. therefore ಮಾರ್ಷಲ್ ಎಡ್ಜವರ್ತ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ವ್ಯಾಲ್ಯೂಸ್ ಹಾಕೋಣ. q1 p0 ಎಷ್ಟಿದೆ, q1 p0 360 ಇದೆ, 360 ಪ್ಲಸ್ q1 p1 ಎಷ್ಟಿದೆ, q1 p1 ಎಷ್ಟಿದೆ, 385 ಇದೆ, 385 divided by q0 p0 ಎಷ್ಟಿದೆ, q0 p0 ಎಷ್ಟಿದೆ, 330 ಇದೆ, ಪ್ಲಸ್ q0 p1 ಎಷ್ಟಿದೆ, q0 p1 370 ಇದೆ. ಓಕೆ, ಸೊ ಈಗ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸಿಂಪ್ಲಿಫೈ ಮಾಡೋಣ. ಓಕೆ, ಸೊ 360 ಪ್ಲಸ್ 385 ಎಷ್ಟು ಬರುತ್ತೆ, 5 ಹಾಗೆ ಬರುತ್ತೆ, 8 plus 6 14 ಆಗುತ್ತೆ, 1 ಆಗುತ್ತೆ, 3 plus 3 6 1 7 ಆಗುತ್ತೆ, 745 divided by ಇದೆಷ್ಟಾಗುತ್ತೆ, 0 ಹಾಗೆ ಇರುತ್ತೆ, 7 plus 3 10 ಆಗುತ್ತೆ, 3 plus 3 6 plus 1 700 into 100. ಓಕೆ, ಸೊ ಇಲ್ಲಿ ಕೂಡ ಬಿಕಾಸ್ ಪರ್ಸೆಂಟೇಜ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ 745 divided by 700 into 745 divided by 700 into 100. This one is 106.42 or 4 to 8 ಇದೆ, 4 3 to ತಗೋಬಹುದು. 106.4 to 8 ಇದೆ, 4 3 ತಗೋಬಹುದು. This is Marshall Edgeworth quantity index number. Marshall Edgeworth quantity index number. ಸೇಮ್ ಕನ್ಕ್ಲೂಷನ್ ಇರುತ್ತೆ, ಅಲ್ಲಿ ಏನು ಪರ್ಸೆಂಟೇಜ್ ಚೇಂಜ್ ಅಂತ ಬರೀತಿರೋ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ. 106.43% change in the quantity of the commodities. Okay, so ಇದು ಮಾರ್ಷಲ್ ಎಡ್ಜವರ್ತ್ ಆಯ್ತು. ಸೊ ಒಮ್ಮೆ ನಾವು ಲಾಸ್ಟ್ ಕೇಸ್ ಮತ್ತೆ ಪಾಸ್ಟ್ ಕೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ಉಳಿದ ಮೂವರು ಏನಿದ್ದಾರೋ ಮಾರ್ಷಲ್ ಎಡ್ಜವರ್ತ್, ಡಾರ್ವಿಶ್ ಬೌಲೆ, ಆಮೇಲೆ ಫಿಶರ್ಸ್ ಎಲ್ಲ ಇದೇ ಕಾಪಿ ಇದೆ, ಸೇಮ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು.
Okay, so hoping that this is also clear to you. I take D ತಗೊಳ್ಳೋಣ. ಯಾವುದು calculation of Dorvish Bowley. Okay, so ಇಲ್ಲಿ ಏನು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಫಾರ್ಮುಲಾ ಏನು ಫಾರ್ಮುಲಾ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಮತ್ತೆ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದಕ್ಕೆ ಹೇಳಿದ್ದು ಫಸ್ಟ್ ಕ್ವೆಶ್ಚನ್ ಅನ್ನು ಕರೆಕ್ಟ್ ಆಗಿ ಓದ್ಕೋಬೇಕು. ಓಕೆ, ಸೊ ಮಾರ್ಷಲ್ ಎಡ್ಜರ್ಸ್ ಆಯಿತು. ನೆಕ್ಸ್ಟ್ ನಾವು ನೋಡೋಣ ಡಾರ್ವಿಶ್ ಬೌಲಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಆಯಿಲ್ ಫಾರ್ಮುಲಾ ಕೊಟ್ಟಿದ್ದಾರೆ ಡಾರ್ವಿಶ್ ಬೌಲಿಸ್ ಕ್ಯಾಲ್ಕುಲೇಷನ್ Dorvish Bowley's. Okay, ಇವಾಗ ಮಾಡಿದರೆ Dorvish Bowley quantity index number is equal to half. ಅರ್ಧ ಮಾಡಿದರೆ ಯಾರ ಇಂಡೆಕ್ಸ್ ನಂಬರ್ ಅನ್ನ ಲಾಸ್ಟ್ ಫೇಸ್ ಮತ್ತು ಫಾಸ್ಟ್ ಫೇಸ್ ಇಂಡೆಕ್ಸ್ ನಂಬರ್ ಇದು ಹಾಫ್ ಮಾಡಿದರೆ ಎವರೇಜ್ ಮಾಡಿದರೆ ಏನಾಗುತ್ತೆ ಅವಾಗ summation ಕರೆಕ್ಟಾ? ಸೊ ಇದನ್ನು ಕರೆಕ್ಟ್ ಆಗಿ ಸೆಂಟ್ರಲ್ ಬರೆಯೋಣ. एवरेज लास्ट फेज पर क्वांटिटी इंडेक्स नंबर फास्ट फेज क्वांटिटी इंडेक्स नंबर ಅನ್ನು ಎವರೇಜ್ ಮಾಡಿದ್ದಾರೆ. ಎವರೇಜ್ ಮಾಡಿದಾಗ ಡಾರ್ವಿಶ್ ಬೌಲಿಸ್ ಇದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದಾಗ ಆಗುತ್ತೆ. ಓಕೆ, ಸೊ ಇಲ್ಲಿ ಮತ್ತೆ ಸೇಮ್ ಇದೆ Q1 P0 ಕ್ಯಾಲ್ಕುಲೇಷನ್ ಆಗಿದೆ. ಓಕೆ, Q0 P0 ಕ್ಯಾಲ್ಕುಲೇಷನ್ ಆಗಿದೆ. Q1 P1 ಕ್ಯಾಲ್ಕುಲೇಷನ್ ಆಗಿದೆ. Q0 P1 ಕ್ಯಾಲ್ಕುಲೇಷನ್ ಆಗಿದೆ. ಸೊ ಮತ್ತೆ ಯಾವ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಬೇಕಂತಿಲ್ಲ, ಡೈರೆಕ್ಟ್ ಆಗಿ ನಾವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬಹುದು. Q0 is equal to half of Q1 P0 ಎಷ್ಟಿದೆ? Q1 P0 360 ಕರೆಕ್ಟಾ? ಡಿವೈಡೆಡ್ ಬೈ Q0 P0 ಎಷ್ಟಿದೆ? Q0 P0 330 ಪ್ಲಸ್ Q1 P1 385 divided by Q0 P1 370 ಮತ್ತೆ ಸಿಂಪಲ್ ಮಾಡೋಣ. ಹಾಫ್ 360 divided by 330 ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಲಾಸ್ಟ್ ಫೇಸ್ ಪ್ರೈಸ್ ಇಂಡೆಕ್ಸ್ ಮಾಡುವಾಗ, ಸಾರಿ ಕ್ವಾಂಟಿಟಿ ಇಂಡೆಕ್ಸ್ ಮಾಡುವಾಗ. ಆದರೆ ಇನ್ನೊಮ್ಮೆ ಕ್ಯಾಲ್ಕುಲೇಟ್ ಮಾಡೋಣ. 360 divided by 330 1.09 plus 385 divided by 370 385 divided by 370 1.04 okay. So ಮತ್ತೆ ಸಿಂಪ್ಲಿಫೈ ಮಾಡೋಣ. half of 1.09 1.04 ಎಷ್ಟಾಗುತ್ತೆ ಇದು? 2.13 2.13 1.09 plus 1.04. So 1.09 plus 1.04 2.13 into half. Okay, 1.065 ನೋಡಿ, ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು ನೋಡಿ. 100 ಅನ್ನು ಹಾಕಿಲ್ಲ ನಾವು, ಪರ್ಸೆಂಟೇಜ್ ಅಲ್ಲಿ ಆನ್ಸರ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು. ಸಮಟೈಮ್ಸ್ ವಿ ಮಿಸ್. ಓಕೆ, ಇಂಟು 100. ಸೊ ಎಷ್ಟು ಬರುತ್ತಿದ್ದು? ಇಂಟು 100 ಮಾಡಿದ್ರೆ 106.5 106.5. Okay, therefore ಇದ್ಯಾವುದು? ಡಾರ್ವಿಶ್ ಬೌಲಿ
Therefore, quantity index number of dogfish bowle is equal to 105 point. Correct? 105. Sorry, 106.5. 106.5. Okay. So, ಲಾಸ್ಟ್ ಫೇಸ್ ಮತ್ತೆ ಪಾಸ್ಟ್ ಫೇಸ್ ಇದು ಎವರೇಜ್ ಅನ್ನ ತಗೊಂಡು ಡಾರ್ವಿಶ್ ಬೌಲೆ ಏನ್ ಮಾಡಿದ್ದಾರೆ ಒಂದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ದಾರೆ. ಯಾವ ವ್ಯಾಲ್ಯೂಸ್ ಅನ್ನು ಮತ್ತೆ ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡಿಲ್ಲ, ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೇ ಇತ್ತು, ಅದನ್ನೇ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ದೇವೆ. ಎಷ್ಟು ಬಂತು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ 106.5% ಚೇಂಜ್. ಓಕೆ, ಸೊ ಇದು ಡಾರ್ವಿಶ್ ಬೌಲೆ. ಸೊ ಇಲ್ಲಿ ಕೊನೆಯದಾಗಿ ನಮ್ಮ ಹತ್ರ ಇರೋದು ಫಿಶರ್ಸ್ ಅಲ್ವಾ? ಫಿಶರ್ಸ್ ಇಂಡೆಕ್ಸ್ ನಂಬರ್ ಹಾಕೋಣ. ಸೊ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಥವಾ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಲ್ಮೋಸ್ಟ್ ಓವರ್. ಕ್ವೆಶ್ಚನ್ ಈಸ್ solution is over. Okay. So Fisher's ಏನು ಕೊಟ್ಟಿದ್ದಾರೆ ಫಾರ್ಮುಲಾ Fisher's quantity index numbers. F ಅಂತ ಬನ್ನಿ. Fisher's quantity index numbers. ಸೊ ಇವರು ಏನು ಮಾಡಿದ್ದಾರೆ, ಇಬ್ರು ಲಾಸ್ಟ್ ಫೇಸ್ ಮತ್ತೆ ಪಾಸ್ಟ್ ಫೇಸ್ ಪ್ರಾಡಕ್ಟ್ ತಂದು ಸ್ಕ್ವೇರ್ ರೂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಹೇಗೆ ಅದು ಸಮೇಷನ್ ಅಲ್ವಾ? So Q1 P0 summation Q1 P0 divided by summation Q0 P0 into summation Q1 P1 divided by summation Q0 P1 into 100. So product of square root of last phase and past phase quantity index number is equal to Fisher's quantity index number. Okay. So ಮತ್ತೆ ಯಾವ ವ್ಯಾಲ್ಯೂಸ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಂತಿಲ್ಲ, ಎಲ್ಲ ವ್ಯಾಲ್ಯೂಸ್ ಇದೆ. Q1 P0 ಇದೆ, Q1 P0 ಇದೆ, Q0 P0 ಕ್ಯಾಲ್ಕುಲೇಟ್ ಮಾಡಿದ್ದೇವೆ, Q1 P1 ಕ್ಯಾಲ್ಕುಲೇಟ್ ಮಾಡಿದ್ದೇವೆ, Q0 P1 ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂಸ್ ಹಾಕೋಣ. ಫಿಶರ್ಸ್ is equal to Q1 P0 ಎಷ್ಟಿದೆ 360 divided by Q0 P0 ಎಷ್ಟಿದೆ 330 into ಓಕೆ Q1 P1 ಎಷ್ಟಿದೆ 385 divided by Q0 P1 ಎಷ್ಟಿದೆ 370 into 100 ಇದರದ್ದು ರೂಟ್. ಓಕೆ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 360 divided by 330 ಎಷ್ಟು ಬಂದಿತ್ತು? 1.05. 360 divided by 330 360 divided by 330 1.09 ಬಂದಿತ್ತು ಅಲ್ವಾ? ಸೊ 1.09 into 385 divided by 370 ಎಷ್ಟು ಬಂದಿತ್ತು? 1.04. 385 divided by 370 1.04. ಕರೆಕ್ಟಾ? 1.04. ಓಕೆ, ಸೊ ಇದಕ್ಕೆ ಏನು ಮಾಡಬೇಕು? ಈಗ ಎರಡು ಮಲ್ಟಿಪ್ಲೈ ಮಾಡಿ ರೂಟ್ ತೆಗೆಯೋಣ. 1.09 into 1.04 1.09 into 1.04 1.1336 1.1336 root into 100. So the root is 1.1336 1.1336 square root 1.064 1.064 into 100. So 106.4
quantity index number of fishes. Quantity index number of fishes 106.4. Okay, so 106.4 54 ಕೊಟ್ಟಿದ್ದಾರೆ 106.4. ಸೊ ಪಾಯಿಂಟ್ ಅನ್ನು ಹೆಚ್ಚಿಗೆ ತಗೊಂಡ್ರೆ ಒಂದೆರಡು ಪಾಯಿಂಟ್ ಹೆಚ್ಚಿಗೆ ಆನ್ಸರ್ ಬರುತ್ತೆ, ಇಲ್ಲದ್ರೆ ಅಷ್ಟೇ ಬರುತ್ತೆ 106.4% ಚೇಂಜ್. ಇದು ಯಾರಿದು? ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಕರೆಕ್ಟಾ? ಸೊ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಸ್ಕ್ವೇರ್ ರೂಟ್ ಆಫ್ ಪ್ರಾಡಕ್ಟ್ ಆಫ್ ಲಾಸ್ಟ್ ಪೇಸ್ ಅಂಡ್ ಪರ್ಚೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಲ್ವಾ? ಸ್ಕ್ವೇರ್ ರೂಟ್ ಆಫ್ ಪ್ರಾಡಕ್ಟ್ ಆಫ್ last phase and past phase quantity index number is equal to Fisher's quantity index number. So price index number ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಒಮ್ಮೆ ಲಾಸ್ಟ್ ಫೇಸ್ ಮತ್ತೆ ಪಾಸ್ಟ್ ಫೇಸ್ ಇದು ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಈಸಿಯಾಗಿ ಮಾರ್ಷಲ್ ಎಡ್ವರ್ಡ್ಸ್, ಡಾರ್ವಿಶ್ ಬೋಲೆ, ಫಿಶರ್ಸ್, ಕೆಲ್ಲಿ ಎಲ್ಲರದು ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಕೂಡ ಸೇಮ್ ಇದೆ. ಒಮ್ಮೆ ನೀವು ಲಾಸ್ಟ್ ಫೇಸ್ ಮತ್ತೆ ಪಾಸ್ಟ್ ಫೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾರ್ಷಲ್ ಎಡ್ವರ್ಡ್ಸ್, ಡಾರ್ವಿಶ್ ಬೋಲೆ, ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಯಾಕಂತ ಹೇಳಿದ್ರೆ ಲಾಸ್ಟ್ ಫೇಸ್ ಮತ್ತೆ ಪಾಸ್ಟ್ ಫೇಸ್ ಅನ್ನ ಫಾರ್ಮುಲಾಗಳನ್ನೇ ಬೇಸ್ ಆಗಿ ಇಟ್ಕೊಂಡು ಇವರು ಉಳಿದವರು ಏನ್ ಮಾಡಿದ್ದಾರೆ, ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ ಸಮ್ ಶಾರ್ಟ್ ಕ್ವೆಶ್ಚನ್ಸ್ ಆರ್ ದೇರ್ ದಟ್ ವಿ ಟೇಕ್ ಲೇಟರ್. ಕೆಲವೊಮ್ಮೆ ಹೀಗೆ ಕೊಡ್ತಾರೆ, calculate Fisher's index number, price or quantity index number if last phase index number is equal to this much, past phase index number is equal to this much. ಆ ಟೈಪ್ ಕ್ವೆಶ್ಚನ್ಸ್ ಇದೆ, ಕೆಲವೊಮ್ಮೆ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಅದನ್ನ ನಾವು ಲಾಸ್ಟ್ ಇಟ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಒಮ್ಮೆ ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ ಮತ್ತೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಮುಗಿಸ್ಕೊಂಡು ಬಿಟ್ರೆ ಆ 2 ಮಾರ್ಕ್ಸ್ ಇದು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. Okay, so this is how we work out problems under quantity index number type, second type of index numbers. Okay, so where we discuss solved problems under last phase quantity index number, we calculated past phase quantity index number, Marshall Edwards quantity index number, Darvish Bowles quantity index number, finally Fisher's quantity index number. Okay, so ಕರೆಕ್ಟ್ ಆಗಿ ನೋಡ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕ್ವೆಶ್ಚನ್ ಅಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್ ಕೊಟ್ಟಿದ್ದಾರೋ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೊಟ್ಟಿದ್ದಾರೋ ನೋಡ್ಕೋಬೇಕು. ಫಾರ್ಮುಲಾ ಸೇಮ್ ಇರುತ್ತೆ, ಜಸ್ಟ್ ಪ್ರೈಸ್ ಮತ್ತು ಕ್ವಾಂಟಿಟಿ ಪ್ಲೇಸ್ ಚೇಂಜ್ ಆಗುತ್ತೆ. ಓಕೆ, ಸೊ ಅಷ್ಟನ್ನ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ 20th ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿದ್ದೇವೆ. 21st ಅನ್ನು ನೀವು ಮಾಡಬೇಕು. 21st ಅಲ್ಲಿ ಬರೀ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಅದಾದ್ಮೇಲೆ 21 ಪ್ರಾಬ್ಲಮ್, 22, 23 ಎಲ್ಲವನ್ನೂ ನೀವು ಮಾಡಬಹುದು. 24, ಓಕೆ, ಬಟ್ ಫಾರ್ ಟೈಮ್ ಬೀಯಿಂಗ್ ಜಸ್ಟ್ ಗೋ ಥ್ರೂ 21 ಪ್ರಾಬ್ಲಮ್ ಮಾಡಿ. ಪ್ರಾಬ್ಲಮ್ ನಂಬರ್ 21 ಅದನ್ನು ಸಾಲ್ವ್ ಮಾಡಿ. ಬರೀ ಫಿಶರ್ಸ್ ಇಂಡೆಕ್ಸ್ ನಂಬರ್ ಮಾಡಿದ್ರೆ ಆಯ್ತು, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕನ್ಕ್ಲೂಡ್ ಮಾಡೋಣ. ಇನ್ನೊಂದು 2 ಪ್ರಾಬ್ಲಮ್ ಅನ್ನ ಬಿಡಿಸಿ. ಓಕೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇನ್ನೊಂದು ಇಂಡೈರೆಕ್ಟ್ ವೇ ನಮಗೆ ಗೊತ್ತಿದೆ, ಕ್ವಾಂಟಿಟಿ ಮತ್ತು ವ್ಯಾಲ್ಯೂ ಕೊಡ್ತಾರೆ ಅಥವಾ ಪ್ರೈಸ್ ಮತ್ತು ವ್ಯಾಲ್ಯೂ ಕೊಡ್ತಾರೆ. ಕ್ವಾಂಟಿಟಿ ಮತ್ತು ವ್ಯಾಲ್ಯೂ ಕೊಟ್ಟಾಗ ನಾವು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಕರೆಕ್ಟಾ? ಅಥವಾ ಪ್ರೈಸ್ ಮತ್ತೆ ವ್ಯಾಲ್ಯೂ ಕೊಟ್ಟಾಗ ನಾವು ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಹೇಗೆ ಮಾಡಿದ್ರು ಅದೇ ತರ ಮಾಡಿದ್ರೆ ಆಗುತ್ತೆ. ಓಕೆ, ಸೊ ವಿತ್ ದಿಸ್ ಐ ಕನ್ಕ್ಲೂಡ್ today's class, hoping that all the problems, of course we worked out only one problem, but which includes all the index numbers, quantity index numbers. Okay, so last phase, past phase, Marshall Edwards, Bowles, Fishers ಎಲ್ಲರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಒಂದೇ ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಪ್ರಾಬ್ಲಮ್ ನಂಬರ್ 20. ಈ ಟೈಪ್ ಪ್ರಾಬ್ಲಮ್ಸ್ ನಿಮಗೆ ಕೇಳಿದ್ರೆ 10 ಮಾರ್ಕ್ಸ್ ಬರುತ್ತೆ. ಇವೆಲ್ಲ 5 ಮಾರ್ಕ್ಸ್ ಕೇಳಲಿಕ್ಕಾಗಲ್ಲ. ಕ್ಯಾಲ್ಕುಲೇಷನ್ಸ್ ತುಂಬಾ ಇದೆ, ಸಿಂಪಲ್ ಕ್ಯಾಲ್ಕುಲೇಷನ್, ಅದರ ಕ್ಯಾಲ್ಕುಲೇಷನ್ ತುಂಬಾ ಇರೋದ್ರಿಂದ 10 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಸೊ ವಿತ್ ದಿಸ್ ಐ ಕನ್ಕ್ಲೂಡ್ today's class. So we'll meet further to discuss, to work out some more problems. So thank you one and all.